ಆರ್ಯ ಫೋನ್ ಮಾಡ್ತಿದ್ದಾನೆ, ರಿಸೀವ್ ಮಾಡಿ. ಹಲೋ ಅಂಕಲ್, ಚಂದನ ನೋಡಿದೆ. ನೋಡಿದ್ರಾ? ಎಲ್ಲಿ ಎಲ್ಲಿ ಹೇಳಿದ್ರೆ? ನಿಮ್ಮನ್ನ ಬಿಟ್ಟು ಸಪ್ರೇಟ್ ಆಗಿ ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ. ಸರಿಯಾಗಿ ಸಿಗಾಕೊಂಡ್ಲು. ಗುಡ್ ಜಾಬ್ ಆರ್ಯ, ಗುಡ್ ಜಾಬ್. ನೀವು ಅಲ್ಲೇ ಇರಿ, ನಾವು ಬರ್ತಾ ಇದೀವಿ. ಬಿಡಬೇಡಿ ಅವಳನ್ನ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ದಾಸ್. ನನ್ನ ಕಾರ್ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಕಾರ್ ನೋಡಿ ನಾನು ಅನ್ಕೋಬೇಡಿ, ಕಾರಲ್ಲಿ ಇರೋದು ಅವ್ರು. ಅಳಿ ಅಂದ್ರೆ ಅವ್ರು ನಿಮ್ ಕಣ್ಗೂ ಮುನ್ನಡೆಚ್ಬಿಟ್ರ? ಎಲ್ಲಿ ಹೋದ್ರು? ಅವ್ರನ್ನ ಹೇಗಿಡ್ಬೇಕು ಅಂತ ನಂಗೆ ಗೊತ್ತು ಅಂಕಲ್. ನನ್ನ ಕಾರ್ ಕಂಡ್ರೆ ತಕ್ಷಣ ಸ್ಟಾಪ್ ಮಾಡಿ. ಆರ್ಯ, ಅವ್ರು ಇವಾಗ ಯಾವ ರೋಡಕ್ಕೆ ಹೋಗಿದ್ದಾರೆ? ನೀವೆಲ್ಲಿದ್ದೀರಾ? ಅದು ವಿಲೇಜ್ ಬಂದ್ಬಿಟ್ಟು ಅದ್ ಯಾವ ಕ್ರಾಸ್ ಅಂತ ಹೇಳ್ಬಿಟ್ಟು ಸಾಯಿರಲ್ಲ. ಕುಣಿಗಲ್ ಕ್ರಾಸ್. ಕುಣಿಗಲ್ ಕುದುರೆ ತರ ಹಾಸ್ಕೊಂಡೋದ. ಬಿಡ್ಬೇಡಿ ಅವನ್ನ, ಬಿಡ್ಬೇಡಿ. ಹೌದಾ ದಾಸು? ಕುಣಿಗಲ್ ಕ್ರಾಸ್ ಅಂತೆ, ಬೇಗ ಗಾಡಿ ಓಡಿಸು. ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಬಿಡಬಾರ್ದು. ಅಪ್ಪ, ಅವನ್ ಮಾತ್ರ ಅಲ್ಲ ಅಂಕಲ್, ಈ ಯೂಸ್ ಮಾಡಿ ಸುಮ್ಮನೆ ಬಿಡಬಾರ್ದು. ನನ್ ಕಣ್ ಮುಂದೆ ಅವನು ಇವ್ರ ಕೈ ಹಿಡ್ಕೊಂಡ್ರು ಸುಮ್ಮನೆ ನಿಂತಿದ್ದಾಳೆ. ಆರ್ಯ ಕೂಲ್. ಈಗ ಅವಳು ಸಿಕ್ಕಿದ್ರೆ ನೀವೇನು ಮಾತಾಡಕ್ ಹೋಗ್ಬೇಡಿ, ಏನು ಮಾಡಬೇಡಿ. ಫಸ್ಟ್ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ. ಹೇಳಿಯಪ್ಪ. ಅಳಿ ಅಂದ್ರೆ ನೀವಾಗ ಎಲ್ಲಿದ್ದೀರಾ? ನಾವು ಬಂದು ಪಿಕ್ ಮಾಡ್ತೀವಿ. ನಾನು ಈ ಡಕೋಟ ಗಾಡಿಯಲ್ಲಿ ಬರ್ತಾ ಇದ್ದೀನಿ. ಮೊದ್ಲು ಅವ್ರನ್ನ ಹೇಳಿ. ಈ ಮದುವೆ ನಡಿಬೇಕು ಅಂಕಲ್. ಡ್ಯಾಡ್ ಬಾಂಬ್ ಕಾಲ್ ಮಾಡ್ತಾನೆ ಇದ್ದಾರೆ. ಮನೆಗೆ ರಿಲೇಟಿವ್ಸ್, ಕೊಲೀಗ್ಸ್ ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ನಾನು ಮುಖ ತೋರಿಸ್ಬೇಕಂದ್ರೆ ಚಂದನ ಮನೆಗೆ ಬರಲೇಬೇಕು. ಪ್ಲೀಸ್ ಅಂಕಲ್, ಪ್ಲೀಸ್. ದಾಸು ಸ್ವಲ್ಪ ಬೇಗ ಬೇಗ ಹೋಗಪ್ಪ. ಹೇಳಿದ್ರೆ ಸರಿ ಆಯ್ತು. ಡೇ, ನೀನೇನು ಇಷ್ಟೊಂದು ಸ್ಲೋ ಆಗಿ ಓಡಿಸ್ತಿದ್ಯಾ? ಕ್ವಿಕ್ ಆಗಿ ಓಡಿಸೋ. ತಗೊಂಡು ನನ್ನ ಮಗನೇ ಓಡಿಸಲ್ಲ. ಓಡಿಸೋ ಫಾಸ್ಟ್ ಆಗಿ. ಸ್ವಲ್ಪ ನೋಡ್ಕೊಂಡು ಹೋಗಪ್ಪ. ಅಪ್ಪ, ನಮ್ಮನೆಗೂ ಸಂಬಂಧಿಕರೆಲ್ಲ ಬಂದಾಗಿದೆ. ಮಾಡಿದ್ದೆ ಚಂದನನ ಬೇಗ ಮನೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನಮಗೆ ಮರ್ಯಾದೆ ಇರಲ್ಲ. ದಾಸು, ಏನೇ ಆದ್ರೂ ಸರಿ, ನಾವು ಇವತ್ತು ಅವಳ ಕರ್ಕೊಂಡೆ ಮನೆ ಒಳಗೆ ಕಾಲಿಡೋದು. ದಾಸು, ಅಡಿದ್ರು ಕಾರಲ್ವಾ ಅದು? ನೋಡು. ಹೌದಪ್ಪ, ಅದೇನೆ. ಹೋಗು ಹೋಗು. ಅಯ್ಯೋ ಬರ್ಲಿ ಬಿಡಿ ಮೇಡಮ್, ಅದೆಷ್ಟು ಜನ ಬರ್ತಾರೋ ಬರ್ಲಿ. ನಿಮ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆರಾಮಾಗಿ. ಅದೇ ಕರ್. ಹೋಗು 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 ಹೋಗು, ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್. ಹರಿ, ಗಾಡಿ ನಿಲ್ಸಿದ್ರೆ ಸರಿ, ಇಲ್ಲ ತಲೆ ಹೋಗ್ಬಿಡುತ್ತೆ. ನೋಡ್ಕೊಂಡೋಗು ನೋಡ್ಕೊಂಡೋಗು, ವೆಹಿಕಲ್ಗಳು ಜಾಸ್ತಿ ಇದೆ. ಹೇಯ್, ನಮ್ಗೆ ಚಳಿ ಅನ್ಸಿಸ್ತೀಯ? ಹೇಗ್ ಬಚಾವಾಗ್ತೀಯ ಅಂತ ನಾನ್ ನೋಡ್ತೀನಿ. ಗುದ್ದ ಅವನಿಗೆ. ಈಗ ಚಂದನ ಇದ್ದಾಳು. ಸರಿ ಅಣ್ಣ, ಸರಿ ಅಣ್ಣ. ಒಂಥರ ಲಾಕ್ ಡೌನ್ ಅಲ್ಲಿ ಸಿಗಾಕೊಂಡಿರೋ ಲವರ್ಸ್ ತರ ಆಗ್ಬಿಟ್ಟಿರಲ್ಲ. ಲವರ್ಸ್ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಅಂದ್ರೆ ಲವರ್ಸ್ ತರ ಅಂದೆ, ಲವರ್ಸ್ ಅಂತ ಹೇಳಿದ್ನಲ್ಲ. ನೀವೇನ್ರಿ ಇಂಥ ತಲೆ ಹೋಗೋ ಟೈಮಲ್ಲೂ ತಪ್ಪು ಇಷ್ಟು ಕರೆಕ್ಟ್ ಆಗಿ ಕಂಡುಹಿಡಿತೀರಲ್ಲ. ಸುಮ್ನೆ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ ನಂಗೆ. ಬದುಕಿದ್ರೆ ಅಂತ ಗೋಲ್ಡ್ ಮೆಡಲ್ 100 ತಗೊಬೋದು. ಸುಮ್ನೆ ಇರ್ರಿ. ಏನೇ ಮಾತಿನ ಅರ್ಥ? ಅಂದ್ರೆ ಇವ್ರ ಕೈಗೆ ಸಿಕ್ಕಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರಾ? ಇಲ್ಲ ಇಲ್ಲ, ಈ ಹರಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಪ್ರಾಣ ಹೋಗೋವರೆಗೂ ಕೊಡ್ತಾನೆ ಇರ್ತಾನೆ. ಅಂದ್ರೆ ಹೋದ್ರು ಕೊಟ್ಟಿರೋ ಭರವಸೆನ ಉಳಿಸ್ಕೋತೀನಿ ಅಂತ. ಆಗಿಲ್ಲ ಅಂದ್ರೆ ಪ್ರಾಣ ಕಳ್ಕೊತೀನಿ ಅಷ್ಟೇ. ದೇವ್ರೆ, ಭಗವಂತ ಕಾಪಾಡಪ್ಪ. ಮಾತ್ ಕಡಿಮೆ ಮಾಡಿ ಬೇಗ ಹೋಗಿ. ಪರಮಾತ್ಮ, ಎಲ್ಲ ನಿಮ್ ಕೈಲೇ ಇದೆ. ತುಳಿಯೋ ತುಳಿಯೋ, ಎಕ್ಸಿಡೆಂಟ್ ತುಳಿಯೋ. ಇಷ್ಟೇ ಸ್ಪೀಡು. ನೋಡಿಯಪ್ಪ ಅವನ ಅಡಾಸುಟಿನ.
ಇಳಿಯ ಕೆಳಗೆ. ಹೇಯ್ ಬಾರೋ. ಬಾ ಈ ಕಡೆ. ಅಳಿಯಂದ್ರೆ ಸ್ವಲ್ಪ ಸಮಾಧಾನ. ಚಂದನ, ಇಲ್ಲೇನು ಮಾತಾಡೋದು ಬೇಡ, ಮನೆಗೆ ಹೋಗೋಣ ಬಾ. ನಾವ್ಯಾರು ನಿನ್ಗೇನು ಮಾಡಲ್ಲ. ಅಂಕಲ್, ಇದು ರಿಕ್ವೆಸ್ಟ್ ಮಾಡೋ ಟೈಮ್ ಅಲ್ಲ, ಹೇಳ್ಕೊಂಡ್ ಬನ್ನಿ ಅವಳ. ಅಳಿಯಂದ್ರೆ ಸುಮ್ನಿರಿ. ಬಾ ಮಗಳೇ. ಇದ್ರ ಮೇಲೆ ನಿಮ್ಮಿಷ್ಟ, ನನಗೇನು ಟೆನ್ಷನ್ ಇಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ, ಮುಂದೆ ಎಲ್ಲ ನಿಮ್ಗೆ ಬಿಟ್ಟಿದ್ದು. ದೇವ್ರೆ, ಒಪ್ಕೊಂಡ್ರೆ ಸಾಕಪ್ಪ. ಏನಪ್ಪ ಮಾತುಕತೆ ಎಲ್ಲ ಆಯ್ತಾ? ಹಾ ಸರ್, ನಿಮಗೋಸ್ಕರ ನಾವಿಬ್ರು ಮದ್ವೆ ಆಗೋಕೆ ಒಪ್ಕೊಂಡಿದ್ದೀವಿ. ಏನ ನಮಗೋಸ್ಕರನ? ಓಡ್ ಬಂದ್ರ ನೀವು, ಮದುವೆ ಮಾಡ್ತಾರ ನಾವು, ಇದ್ರಲ್ಲಿ ನಮಗೋಸ್ಕರ ಅನ್ನೋದೇನೋ? ಸರ್ ಅಂದ್ರೆ ನಿಮ್ಮ ಆಶೀರ್ವಾದ ತಗೊಳಕ್ಕೆ ಅಂತಂದೆ. ನೀನ್ ಸ್ವಲ್ಪ ನನ್ನ ಜೊತೆ ಬಾ. ಬಂದೆ ಸರ್. ಸರ್ ಏನಪ್ಪ ಒಪ್ಕೊಂಡಿದ್ದಾಳ ತಾನೆ? ಸಾಹೇಬ್ರ ಮುಂದೆ ಉಲ್ಟಾ ಹೊಡಿಯಲ್ಲ ತಾನೆ? ಯಾಕೆ ಸರ್? ಅವಳ ಮುಖ ನೋಡಿದ್ರೆ ಬಲವಂತ ಒಪ್ಪಿರ್ತಾರ ಕಾಣ್ತದೆ. ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ ಸರ್. ಅದು ನಾವಿಬ್ರು ಮದ್ವೆನ ಬೆಂಗಳೂರು ಮಹಾರಾಜ ಪ್ಯಾಲೇಸಲ್ಲಿ ಗ್ರ್ಯಾಂಡಾಗಿ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಅದಾಗ್ತಿಲ್ವಲ್ಲ, ಅದಕ್ಕೆ ಒಂಚೂರು ಫೀಲ್ ಆಗ್ತಿದೆ ಅಷ್ಟೇ. ಅಷ್ಟೇ ತಾನೆ? ಹಾ, ಅಷ್ಟೇ 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 ಸರ್. ಇದು ಕಾನೂನು ಪ್ರಕಾರ ಆಗ್ತಿರೋ ಮದುವೆನೇ ತಾನೆ? ಹೌದಾ? ಯಾಕೆ ನಾಳೆ ದಿನ ಕೈ ಕೊಟ್ಟು ತಲೆಯಲ್ಲೇನಾದ್ರೂ ಎಸ್ಕೇಪ್ ಆಗೋ ಪ್ಲಾನ್ ಇದೆಯಾ? ಹಂಗೆಲ್ಲ ಏನಿಲ್ಲ ಸರ್. ಮರಳು ಭೂಮಿಲಿ ನೀರು ಸಿಗೋದೇ ಕಷ್ಟ, ಇನ್ನು ಎಳ್ನೀರು ಸಿಕ್ಕಿದ್ರೆ ಯಾರು ತಾನೇ ಬಿಡ್ತಾರೆ ಸರ್. ಬಲ್ಲನ ಮಗ ನೀನು. ಸರಿ, ಸಾಹೇಬ್ರು ಕರಿತಾ ಇದಾರೆ, ಆ ಹುಡುಗಿನ ಕರ್ಕಬಾ. ಸರಿ ಸರ್. ಗಣೇಶ, ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಎಸ್ ಎಸ್. ಮೇಡಮ್, ಸಾಹೇಬ್ರು ಕರಿತಿದಾರಂತೆ, ಬನ್ನಿ. ವಿಚಾರ ಮಾಡಿದ್ಯಾರು? ಹುಡುಗ ಹುಡುಗಿನ ಕೇಳ್ತಾನೆ. ಇವಳು ನನ್ನ ಮಗಳು. ಡಿಸೈಡ್ ಮಾಡಿದ್ದು ಅವರೇ. ನಿರ್ಧಾರ ಮಾಡ್ಬೇಕಾದವರು ನಾನು. ನೋಡಿ ಮಹಾಬಲ್ ಅವರೇ, ನೀವು ಫೋನ್ ಮಾಡಿರೋ ಎಲ್ಲರ ಹತ್ರನೂ ನಾನ್ ಮಾತಾಡಾಯ್ತು. ಹುಡುಗ ಹುಡುಗಿ ಸ್ಟ್ರಾಂಗ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ ಅಂತ ಅವರೇ ಕಾಲ್ನ ಕಟ್ ಮಾಡ್ಬಿಟ್ರು. ಇಬ್ರು ಮೇಜರು, ನಿಮ್ಮ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಅವ್ರಿಗಿಲ್ಲ. ಆದ್ರೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ. ಸೊ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸ್ಟಾಪ್ ಇಟ್! ನಾವೆಲ್ಲ ನಿಮ್ ಭಾಷಣ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಕೇಳೋರು ಯಾರಿಲ್ಲ ಅನ್ಕೊಂಡ್ರ? ನಾನ್ ಸೆನ್ಸ್. ವೆಂಕಟಾಚಲ್ ಸಾಬ್, ಇವನಿಗೆ ಸಣ್ಣ ಪುಟ್ಟ ಲಾಟಿ ಸಾಕಾಗಲ್ಲ. ಯಾವುದು ಫ್ರೀ ಇದೆ ನೋಡಿ, ಖಾರದ ಪುಡಿ ಹಾಕೊಂಡು ತನ್ನಿ. ಯೋ ಆಸ್ಟ್ರೇಲಿಯಾ, ಚೇಳು ಕುಡಿದು ಮಂಗ ತರ ಯಾಕೆ ಹಾರಾಡ್ತಿದ್ಯಾ? ಸಾಹೇಬ್ರು ಕೊಟ್ಟು 1 ಏಟ್ಗೆ 3 ಕೆರೆ ನೀರು ಕುಡ್ದಿದ್ಯಾ? ಖಾರದ ಪುಡಿ ಹಾಕಿ ಲಾಟಿ ಇಟ್ರೆ ಅಳಿಯಂದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವನ್ ಯಾವ ಸೀಮೆ ಅಳಿಯ? ಇನ್ಮೇಲೆ ನಿಮ್ಮ ಅಳಿಯ ಇವನು.
ದಾಸು ಸುಮ್ಮನೆ ಇದ್ಬಿಡು. ಇದನ್ ಮೀರಿ ಮಾತಾಡೋದಕ್ಕೆ ಏನು ಉಳಿಸಿಲ್ಲ ಅವಳು. ಅಪ್ಪನಿಗೆ ಅರ್ಥ ಆಗಿದೆ. ಅಪ್ಪನಿಗೆ ಹುಟ್ಟಿದವರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ. ವೆಂಕಟಾಚಲ್ ಸರ್ ಮದುವೆಗೆಲ್ಲ ರೆಡಿ ಇದೆಯಾ? ಹಾ ರೆಡಿ ಇದೆ ಸರ್. ಸವಿತಾರೆ ಎಲ್ಲ ತಗೊಂಬನ್ನಿ. ಚಂದನ, ನಾನ್ ನಿಮ್ಮಪ್ಪ ಕಣೆ. 22 ವರ್ಷ ಈ ಕೈಗಳಿಂದ ನಿನ್ನ ಎತ್ತಿ ಆಡಿ ಬೆಳೆಸಿದ್ದೀನಿ. ನೋಡು, ನೀನ್ ನನ್ನ ಕಣೆ. ನಿನ್ಗೋಸ್ಕರ ನಿಮ್ಮಮ್ಮ ಮನೇಲಿ ಕಾಯ್ತಿದ್ದಾಳೆ ಕಣೆ. ನಾವು ಮನೆಗೆ ಹೋದ ತಕ್ಷಣ ನಿಮ್ಮ ಅತ್ತಿಗೆ ಪಾಪು ಎಲ್ಲ ಚಂದನ ಎಲ್ಲಿ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊಪುಟ್ಟ, ಪ್ಲೀಸ್. ಚಂದನ, ನಾನು ಮಾಡ್ತಿರೋದು ನನಗೆ ಚುಚ್ಚೋ ತರ ಕಾಣಿಸ್ತಿರ್ಬೋದು. ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೀನಿ. ಒಳ್ಳೆ ಮನೆಯಲ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಬಯಸೋದು ತಪ್ಪ ಮಗಳೇ? ನೀನ್ ಸುಖವಾಗಿರ್ಲಿ ಅಂತ ತಾನೇ ನಾನು ಈ ಹುಡುಗನ್ ನೋಡಿ ಮದುವೆ ಮಾಡ್ತಿರೋದು. ನೀನು ನಮ್ಮನ್ನೇ ದೂರ ಮಾಡ್ತೀಯ. ಎಲ್ಲಾ ವಿಷಯದಲ್ಲೂ ನಿನ್ ಸಂತೋಷನೇ ಬಯಸೋನು, ಈ ವಿಷಯದಲ್ಲಿ ಯಾ ಮಾಡ್ತೀನ? ಕೈ ಮುಗಿದು ಕೇಳ್ಕೊತೀನಿ ಮಗಳೇ, ಎಲ್ರ ಮುಂದೆ ನನ್ನನ್ನ ತಲೆ ಬಗ್ಸೋ ಹಾಗೆ ಮಾಡಬೇಡ. ನಮ್ ಜೊತೆ ಮನೆಗೆ ಬಂದ್ಬೇಡು ಚಂದು. ನನ್ನ ಕ್ಷಮಿಸಪ್ಪ, ನಾನ್ ಬರಲ್ಲ. ಇಷ್ಟೇನ ಮಗಳೇ ನಿಮ್ಮಪ್ಪನ ಮೇಲಿರೋ ಪ್ರೀತಿ? ನಮ್ಮೆಲ್ರಿಗಿಂತ ನಿನಗೆ ಇವನು ಹೆಚ್ಚಾಗೋದ್ನ? ಅಯ್ಯೋ ನಿನ್ನು ಸುಮ್ಮನೆ ಇರು. ಸರ್, ಬೇಜಾರಾಗ್ಬೇಡಿ. ಮುಂದೆ ಯಾವತ್ತಾದ್ರೂ ನಾನೇ ಇವ್ರನ್ನ ಮನೆಗೆ